ಹಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಒಂದು ಚಿಕ್ಕದಾದಂಥ ಪ್ರಶ್ನೆ ವಿದ್ಯಾರ್ಥಿಗಳು ಕೇಳ್ತಾ ಇರುವಂಥದ್ದು ಏನಂದರೆ, ಅದನ್ನು ನಿಮ್ಗೆ ತೋರಿಸ್ತೀನಿ ಇವಾಗ. ಆಪ್ಷನ್ ಎಂಟ್ರಿ ಲಿಂಕ್ ಓಪನ್ ಮಾಡಿದ ತಕ್ಷಣವೇ ಇಲ್ಲಿ ಒಂದಷ್ಟು ಡೀಟೇಲ್ಗಳು ಬರ್ತಾ ಇದ್ದಾವೆ. ಪೇಮೆಂಟ್ ಬಗ್ಗೆ ರೀಫಂಡ್ ಅಂತ ಬರ್ತಾ ಇದೆ. ಸೊ ಅದರ ಬಗ್ಗೆ ಮಾಹಿತಿ ಕೊಡಿ ಅಂತ ನನಗೆ ಇನ್ಸ್ಟಾದಲ್ಲಿ ಮತ್ತು ಟೆಲಿಗ್ರಾಮ್ದಲ್ಲಿ ಅದನ್ನು ಸ್ಕ್ರೀನ್ಶಾಟನ್ನು ಹಾಕ್ತಾ ಇರುವಂಥದ್ದು. ಅದನ್ನು ಸ್ವಲ್ಪ ಕ್ಲೇರಿಫೈ ಮಾಡಿಬಿಡ್ತೀನಿ. ಮತ್ತು ಯಾವುದೇ ಲಾಂಗ್ ಆಗಿ ವಿಡಿಯೋ ಮಾಡೋಕ್ಕೆ ಹೋಗೋದಿಲ್ಲ. ವಿಡಿಯೋ ಒಂದ್ಸಲ ಕೇಳಿಬಿಡಿ. ಫ್ರೆಂಡ್ಸ್, ಇಲ್ಲಿ ನೋಡ್ತಾ ಇದ್ದೀರಿ, ಇದು ಏನಂದರೆ ರೀಫಂಡ್ ಡೀಟೇಲ್ಸ್ ಅಂತ. ಇನ್ ಕೇಸ್ ಆಫ್ ಏನಾದರೂ ಕೇಳಿದವರು ಏನೋ ಒಂದು ಇದಾಗಿ ಗೌರ್ಮೆಂಟಿಂದ ಆರ್ಡ್ರ್ ಬಂದು ಅವ್ರಿಗೆ ದುಡ್ಡು ವಾಪಸ್ ಕೊಡ್ರಿಪ್ಪ ಅಂತಂದರೆ, ಆವಾಗ ನಿಮಗೆ ಇದು ರೀಫಂಡ್ ಅಂತ ಹೇಳಿ ಒಂದು ಆಪ್ಷನನ್ನು ಕೊಟ್ಟಿದ್ದಾರೆ. ಇದು ನಿಮಗೆ ಯೂಸ್ ಆಗೋದಿಲ್ಲ. ಆದರೆ ಇದು ಫಾರ್ಮಾಲಿಟಿ ಸಲುವಾಗಿ ನೀವೇನು ಮಾಡಬೇಕಾಗತ್ತೆ ಅಂತಂದರೆ, ಇಲ್ಲಿ ಈ ಒಂದು ಮಾಹಿತಿಯನ್ನು ಫಿಲ್ ಮಾಡಬೇಕಾಗತ್ತೆ. ಸೊ ಇದರಲ್ಲಿ ನಿಮಗೆ ಬ್ಯಾಂಕ್ ಅಕೌಂಟ್ ಹೋಲ್ಡರ್ ನೇಮ್ ಇದೆ. ನಿಮ್ಮ ತಂದೆದು ಹಾಕ್ಬೋದು, ತಾಯಿದು ಹಾಕ್ಬೋದು, ನಿಮ್ಮದು ಹಾಕ್ಬೋದು, ನಿಮ್ಮ ಬ್ರದರ್ದು ಕೂಡ ಇಲ್ಲಿ ಹಾಕ್ಬೋದು. ಸೊ ಇಲ್ಲಿ ಎಮರ್ಜೆನ್ಸಿ ಪರ್ಪಸ್ ಅಂತ ಇದು ತೊಗೊತಿದ್ದಾರೆ ಅಷ್ಟೇ, ರಿಫಂಡ್ ಅಂತೇಳಿ. ಹಂಗೆ ರಿಫಂಡ್ ಏನು ಮಾಡೋಕ್ಕೆ ಹೋಗೋದಿಲ್ಲ ನಿಮಗೆ. ಇದು ಒಂದು ಫಾರ್ಮಾಲಿಟೀಸ್ ಅಷ್ಟೇ. ಇನ್ ಕೇಸ್ ಆಫ್ ಏನಾದರೂ ರಿಫಂಡ್ ಮಾಡುವಂಥ ಫೆಸಿಲಿಟಿ ಏನಾದರೂ ಬಂದರೆ, ಗೌರ್ಮೆಂಟಿಂದ ಆರ್ಡ್ರ್ ಬಂದರೆ, ಆವಾಗ ನಾವು ಯಾರಿಗೆ ಹಾಕಬೇಕು? 750 ರೂಪಾಯಿ ಪೇ ಮಾಡಿರ್ತೀರ ನೀವು. ಆವಾಗ ಅದ್ರ ಸಲುವಾಗಿ ಅದನ್ನು ಏನಾದರೂ ರಿಫಂಡ್ ಮಾಡಲಿಕ್ಕೆ ಚಾನ್ಸಸ್ ಕೊಟ್ಟರೆ, ಆವಾಗ ಏನಾದ್ರು ಡೀಟೇಲ್ಸ್ ಬೇಕಲ್ಲ, ಅದ್ರ ಸಲುವಾಗಿ ಅಡ್ವಾನ್ಸ್ ತೊಗೊತಾ ಇದ್ದಾರೆ. ಇದರಿಂದ ಏನು ಲಾಸ್ ಆಗೋದಿಲ್ಲ. ಇಲ್ಲಿ ನಿಮ್ಮ ಒಂದು ಇದನ್ನು ನಿಮ್ಮದೇ ಅಕೌಂಟ್ ಇದ್ದರೆ ಒಳ್ಳೆಯದು. ಇಲ್ಲ ತಂದಿದ್ದರೂ ಓಕೆ. ಯಾಕಂದರೆ ಇಲ್ಲಿ ಕೇಳಿದ್ದಾರೆ ರಿಲೇಷನ್ಶಿಪ್ ಆಫ್ ದಿ ಕ್ಯಾಂಡಿಡೇಟ್, ಏನು ಅದು ಕ್ಲಿಕ್ ಮಾಡಿದರೆ ನೀವು ತಂದೆ, ತಾಯಿ ಮತ್ತು ಬ್ರದರ್ ಸಿಸ್ಟರ್ದು ಬರುತ್ತೆ. ಆಮೇಲೆ ಬ್ಯಾಂಕ್ ನೇಮು, ಬ್ಯಾಂಕ್ ಬ್ರ್ಯಾಂಚ್ ಯಾವುದು, ಆಮೇಲೆ ಇಲ್ಲಿ ನೋಡಿ ಕೋರ್ ಬ್ಯಾಂಕ್ ಅಕೌಂಟ್ ನಂಬರ್ ಅಂತಂದರೆ ನಿಮ್ಮ ಅಕೌಂಟ್ ನಂಬರು. ಮತ್ತೊಂದು ಸಲ ಅಕೌಂಟ್ ನಂಬರ್ 2 ಸಲ ಹಾಕಬೇಕು. IFSC ಕೊಡೋಕ್ಕೆ ಸೇವ್ ಅಂತ ಕೊಟ್ಟುಬಿಡಿ. ಇದರಿಂದ ಏನು ತೊಂದರೆ ಆಗೋದಿಲ್ಲ. ಇದರಿಂದ ಲಾಸು ಇಲ್ಲ, ಪ್ರಾಫಿಟು ಇಲ್ಲ. ಸುಮ್ಮನೆ ಫಾರ್ಮಾಲಿಟಿಗಿಂತ ತುಂಬಿಸ್ಕೊತಾ ಇದ್ದಾರೆ ಅಷ್ಟೇ. ಇದು ಅಡ್ಡ ಬರ್ತಾಯಿದೆ ಅಷ್ಟೇ. ಇದನ್ನು ನೀವು ಕಂಪ್ಲೀಟಾಗಿ ಇದನ್ನು ಫಿಲ್ ಮಾಡಿ ಕಂಪ್ಲೀಟ್ ಮಾಡಿ ಬಿಟ್ಟುಬಿಡಿ. ಬೇರೆ ಏನು ಮಾಡೋಕ್ಕೆ ಹೋಗಬೇಡಿ.